ಹಾಯ್ ಗೈಸ್, ವೆಲ್ಕಮ್ ಟು ಕುಶಿಲಾಗ ಶನಿಮಾತನ ದೇವಸ್ಥಾನ ತೋರಿಸ್ತೀನಿ ಬನ್ನಿ. ನಮಃ. ನನ್ನ ಹೆಸರು ಮನೋಹರ್ ಶರ್ಮಾ ಅಂತ. ಇಲ್ಲಿ ಪ್ರಧಾನ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ಮೂಲ ಬಂದು ಶೀತಲಾ ಯಂತ್ರ ಅಂತ. 400 ವರ್ಷದ ಕೆಳಗಡೆ ಈ ಕಲ್ ಮೇಲೆ ಬೀಜಾಕ್ಷರಗಳೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೆಳಗಡೆ ಸಾಲಿಗ್ರಾಮ ಎಲ್ಲ ಹಾಕಿ ಇಲ್ಲಿ ಮದುವೆ ವಿಚಾರದಲ್ಲಿ ಹುಡುಗ ಆದ್ರೂ ಹುಡುಗಿ ಆದ್ರೂ ಏನಾದ್ರೂ ತೊಂದರೆ ಇದ್ರೆ ಇಲ್ಲಿ ಮಾಂಗಲ್ಯ ಪೂಜೆ ಮಾಡಿದ್ರೆ 4 ತಿಂಗಳ ಒಳಗಡೆ ಮದುವೆ ಆಗುತ್ತೆ. ಒಂದು ಮದುವೆ ವಿಚಾರನೇ ಅಲ್ಲ, ವಿದ್ಯಾ, ಸಂತಾನ, ಆರೋಗ್ಯ, ವ್ಯಾಪಾರ, ರಾಜಕೀಯ ಏನೇ ನಮ್ ಸಂಕಲ್ಪ ಇದ್ರು ಈ ಯಂತ್ರ ಸ್ಪರ್ಶ ಮಾಡ್ಕೊಂಡು ಸಂಕಲ್ಪ ಮಾಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ. ಮತ್ತೆ ಬಂದು ಮಡ್ಲಕ್ಕಿ ಕೊಟ್ಟು ಸೀರೆ ಕೊಟ್ಟು ಪೂಜೆ ಮಾಡಿಸ್ತಾರೆ. ಪ್ರತಿನಿತ್ಯ ರಾಹುಕಾಲ ಸಮಯದಲ್ಲಿ ಇಲ್ಲಿ ಅಮ್ಮವಾರಿಗೆ ಪೂಜೆ ಮಾಡಲ್ಲ. ಅಮಾವಾಸ್ಯ ಅವತ್ತು ದಿನ ಎಲ್ಲ ಪೂಜೆ ಮಾಡಲ್ಲ. ಇಲ್ಲಿ ಪ್ರಪಂಚದಲ್ಲಿ ಯಾವ ದೇವಸ್ಥಾನದಲ್ಲಿ ಗವಾಕ್ಷಿ ಇಲ್ಲ. ಗಾಳಿ ಮಳೆ ಏನೋ ಬಂದ್ರು ಏನೋ ತೆಗಿಯಲ್ಲ, ಹಂಗೆ ಇರುತ್ತೆ. ಅದೇ ಗವಾಕ್ಷಿ ಮುಚ್ಚಿದ್ರೆ ಊರೆಲ್ಲ ಅನಾರೋಗ್ಯ ಆಗತ್ತೆ ಅಂತ ಒಂದು ಪ್ರತೀತಿ. ಒಂದು ಕಾಲದಲ್ಲಿ ಇಲ್ಲಿ ಶನಿದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ರೆ ವೃತ್ತಿ ಆಗಲ್ಲ ಅಂತ ನವಗ್ರಹ ಸಮೇತವಾಗಿ ಇಲ್ಲಿ ಶನಿದೇವರು ಪ್ರತಿಷ್ಠಾಪನೆ ಆಗಿರೋದು. 1950ನಲ್ಲಿ ನವಗ್ರಹ ಪ್ರತಿಷ್ಠಾಪನೆ ಆಗಿದೆ. ಬೆಳಗ್ಗೆ ಪ್ರತಿದಿನ ಅಮ್ಮವಾರಿಗೆ ಅಭಿಷೇಕ ಆದ್ಮೇಲೆ ಮೇಲ್ಗಡೆಗೆ ನವಗ್ರಹಕ್ಕೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ತೈಲಾಭಿಷೇಕ ಪ್ರತಿದಿನ ನಡೆಯುತ್ತೆ. ಇಲ್ಲಿ ಶನಿವಾರ ವಿಶೇಷ. ಪ್ರತಿ ಶನಿವಾರ 10,000 ಜನ ಬರ್ತಾರೆ. ಇಲ್ಲಿ ಶ್ರಾವಣ ಮಾಸದಲ್ಲಿ ಒಂದು ಶನಿವಾರಕ್ಕೆ 1,00,000 ಜನ ಬರ್ತಾರೆ. ಇಲ್ಲಿ ನವಗ್ರಹ ಸಮೇತವಾಗಿ ಶನಿ ಮಹಾತ್ಮರು ಇಲ್ಲಿ ಗರ್ಭಗುಡಿಯಲ್ಲಿ ಬೆಳಗ್ಗೆ ಪ್ರತಿದಿನ 6:30ಗೆ ಪೂಜಾ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಆಗುತ್ತೆ. ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನ ಓಪನ್ ಮಾಡಿದ್ರೆ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಆಗುತ್ತೆ. ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳು ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಏಳಿನಾಡು ಶನಿ ದೋಷ ಪರಿಹಾರಕ್ಕಾಗಿ ನವಗ್ರಹ ಶನಿದೇವರಿಗೆ ಪಂಚಾಮೃತಾಭಿಷೇಕ, ರುದ್ರಾಭಿಷೇಕ, ತೈಲಾಭಿಷೇಕ ಪ್ರತಿದಿನ ಇರುತ್ತೆ. ಇನ್ನ ಶನಿ ದೋಷ ಪರಿಹಾರಕ್ಕೆ ದೇವಸ್ಥಾನದಲ್ಲಿ ಶನಿ ಶಾಂತಿ ತಿಲಹೋಮ ಅಂತ ಮಾಡ್ತಾರೆ. ಒಂದಿನ ಮುಂಚೆನೆ ಬುಕ್ ಮಾಡ್ಕೋಬೇಕು. ಹೋಮಕ್ಕೆ 5,000 ಕಟ್ಟಬೇಕು. ಭಕ್ತಾದಿಗಳು ಒಂದಿನ ಮುಂಚೆ ಹೇಳ್ಬಿಟ್ರೆ ಬೆಳಗ್ಗೆ ಬಂದ್ರೆ ಇಲ್ಲಿ ಪೂಜೆ ಮುಗಿಸ್ಕೊಂಡು 9:09ವರೆಗೆ ಹೋಮ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಅಲ್ಲೂ ಕೂಡ ಬೆಳ್ಳಿ ವಿಗ್ರಹಕ್ಕೆ ಪಂಚಾಮೃತಾಭಿಷೇಕ ಇರುತ್ತೆ. ಗಣಪತಿ ಪೂಜೆ, ನವಗ್ರಹ ಪೂಜೆ, ಅಭಿಷೇಕ ಅವೆಲ್ಲ ಆದ್ಮೇಲೆ ಹೋಮ, ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಶನಿದೇವರಿಗೆ ವಿಶೇಷವಾಗಿ ತಿಲಹೋಮ ನಡೆಯುತ್ತೆ. ದೇವಸ್ಥಾನದಲ್ಲಿ ಸುವರ್ಣ ಮಂಟಪ ಆಗಿ 4 ತಿಂಗಳಾಗಿದೆ. ಇದೆಲ್ಲ ಭಕ್ತಾದಿಗಳು ಮಲಯಾಳದಿಂದ ಮಾಡಿದ್ದಾರೆ. ದೇವಸ್ಥಾನದವರು, ಕಮಿಟಿಯವರು ಎಲ್ಲ ಇದು ಮಾಡ್ಬಿಟ್ಟು ಎಲ್ಲ ಇದು ಸುವರ್ಣ ಮಂಟಪ ಮಾಡಿ 8 ಕೋಟಿ ಮಾಡಿದ್ದಾರೆ. ಇಲ್ಲಿ ನಿತ್ಯ ಅನ್ನದಾನ ನಡೆಯುತ್ತೆ. ಅನ್ನಪೂರ್ಣೇಶ್ವರಿ ಇಲ್ಲಿ ಭಕ್ತಾದಿಗಳು ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಇದೆ, ರೂಮ್ಗಳಿದೆ. ಸಂಸ್ಥೆಯದು ಕಲ್ಯಾಣ ಮಂಟಪ ಇದೆ ಮತ್ತು ಕಾಲೇಜ್ ಕೂಡ ಇದೆ.